ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಾರಣಾಸಿಗೆ ತೆರಳುತ್ತಿದ್ದ ವಿಮಾನಕ್ಕೆ ಬಾಂಬ್ ಬೆದರಿಕೆಯ ಪತ್ರ. ಟೇಕ್ ಆಫ್ ಆಗುವ ಸ್ವಲ್ಪ ಮೊದಲೇ ವಿಮಾನಕ್ಕೆ ತಡೆ ನೀಡಲಾಗಿದೆ. ಕಾರಣ ದೆಹಲಿ ಏರ್ಪೋರ್ಟ್ನಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ. ದೆಹಲಿಯಿಂದ ವಾರಣಾಸಿಗೆ ಹೊರಟಿದ್ದ ಇಂಡಿಗೋ ವಿಮಾನ ಎಮರ್ಜೆನ್ಸಿ ಎಕ್ಸಿಟ್ ಮೂಲಕ ಪ್ರಯಾಣಿಕರನ್ನ ಹೊರಕ್ಕೆ ಬಿಡಲಾಗಿದೆಯಂತೆ. ಸಹಜವಾಗಿ ಪ್ರಯಾಣಿಕರಲ್ಲೂ ಕೂಡ ಆತಂಕ. ಈ ವಾರಣಾಸಿಗೆ ಹೋಗಬೇಕಾಗಿರುವ ಫ್ಲೈಟ್ ಅಲ್ಲೇ ಬಾಂಬ್ ಬೆದರಿಕೆಯ ಪತ್ರ ಪತ್ತೆಯಾಗಿರೋದು. ವಿಮಾನ ಟೇಕ್ ಆಫ್ ಆಗಬೇಕಾಗಿತ್ತು, ಬಟ್ ಅಷ್ಟರಲ್ಲಿ ಆ ಪತ್ರ ಪತ್ತೆಯಾಗುತ್ತೆ. ತತ್ಕ್ಷಣಕ್ಕೆ ಆತಂಕದ ವಾತಾವರಣ ಸೃಷ್ಟಿಯಾಯಿತು. ಹಾಗಾಗಿ ವಿಮಾನದ ಎಕ್ಸಿಟ್ ಮೂಲಕ ಪ್ರಯಾಣಿಕರನ್ನ ಹೊರಕ್ಕೆ ಬಿಡಲಾಗಿದೆ. ಸದ್ಯ ಆತಂಕದ ವಾತಾವರಣ. ಪೊಲೀಸರು ಕೂಡ ಹೈ ಅಲರ್ಟ್ ಆಗಿದ್ದಾರೆ. ವಿಮಾನದಲ್ಲಿ ಬಾಂಬ್ ಇದೆ ಅಂತ ಪತ್ರ ಬರೆಯಲಾಗಿದ್ದು ಅದು ಪತ್ತೆಯಾಗಿದೆ. ಇಂಡಿಗೋ ವಿಮಾನ ವಾರಣಾಸಿಗೆ ಟೇಕ್ ಆಫ್ ಆಗುವ ಸ್ವಲ್ಪ ಸಮಯದ ಮೊದಲೇ ಆ ಪತ್ರ ಪತ್ತೆಯಾಗಿರೋದ್ರಿಂದ ಸಹಜವಾಗಿ ಟೇಕ್ ಆಫ್ಗೆ ಈಗ ತಡೆ ನೀಡಲಾಗಿದೆ. ಎಲ್ಲವೂ ಕೂಡ ಪರಿಶೀಲನೆ ಆಗಬೇಕಾಗುತ್ತೆ. ಇತ್ತೀಚೆಗೆ ಈ ಬಾಂಬ್ ಬೆದರಿಕೆಯ ಪತ್ರ ಕರೆಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ಆತಂಕ ಇದ್ದೇ ಇರುತ್ತೆ. ದೆಹಲಿಯ ಏರ್ಪೋರ್ಟ್ನಲ್ಲಿ ಆತಂಕದ ವಾತಾವರಣ. ದೃಶ್ಯ ನಾವು ಗಮನಿಸ್ತಾ ಇರೋದು ಇದೇ ಇಂಡಿಗೋ ವಿಮಾನ ವಾರಣಾಸಿಗೆ ಹೋಗಬೇಕಾಗಿತ್ತು. ಎಕ್ಸಿಟ್ ಮೂಲಕ ಪ್ರಯಾಣಿಕರು ಹೊರಗಡೆ ಬರ್ತಾ ಇರುವ ದೃಶ್ಯ ಗಮನಿಸ್ತಾ ಇದ್ವಿ. ವಿಮಾನದಲ್ಲಿ ಬಾಂಬ್ ಅಂತ ಬರೆದಿದ್ದ ಪತ್ರ ಪತ್ತೆಯಾಗಿದೆ. ಇಂಡಿಗೋ ವಿಮಾನದ ಶೌಚಾಲಯದಲ್ಲೇ ಪತ್ರ ಪತ್ತೆಯಾಗಿರೋದು. ವಿಮಾನದ ಭದ್ರತಾ ಸಿಬ್ಬಂದಿಗೆ ಆ ಪತ್ರ ಕಾಣಿಸ್ಕೊಳ್ಳುತ್ತೆ. ಪತ್ರ ಕಂಡು ಬಂದ ಬಳಿಕ ವಿಮಾನದ ಟೇಕ್ ಆಫ್ಗೆ ತಡೆ ನೀಡಲಾಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ರನ್ವೇ ತಲುಪಿತ್ತಂತೆ ಭದ್ರತಾ ಸಿಬ್ಬಂದಿಯಿಂದ ನಂತರ ಈಗ ಶೋಧ ಮುಂದುವರಿತಾ ಇದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಏರ್ಪೋರ್ಟ್ನ ಐಸೋಲೇಷನ್ ಬೇಗೆ ವಿಮಾನ ಸದ್ಯ ದೃಶ್ಯ ಗಮನಿಸ್ತಾ ಇರೋದು. ಇದು ಎಕ್ಸಿಟ್ ಮೂಲಕ ಪ್ರಯಾಣಿಕರು ಹೊರಗಡೆ ಬರ್ತಾ ಇರೋದು. ಜೊತೆಗೆ ರನ್ವೇನಲ್ಲಿ ಎಲ್ಲಾ ಕಡೆ ಭದ್ರತಾ ಪಡೆಯ ಸಿಬ್ಬಂದಿ ಇಂಚಿಂಚನ್ನ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಸಹಜವಾಗಿ ಬಾಂಬ್ ಇದೆ ಅಂದ ತಕ್ಷಣ ಆತಂಕದ ವಾತಾವರಣ. ಅದು ಕೂಡ ಏರ್ಪೋರ್ಟ್ ಆಗಿರೋದ್ರಿಂದ ಸಹಜವಾಗಿ ಆತಂಕ ಇದ್ದೇ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಟೇಶ್ ದೂರವಾಣಿ ಸಂಪರ್ಕದಲ್ಲಿ. ನಟೇಶ್, ಬಾಂಬ್ ಬೆದರಿಕೆಯ ಪತ್ರ ಪತ್ತೆಯಾಗಿರೋದು ಸಹಜವಾಗಿ ಆತಂಕದ ವಾತಾವರಣ. ಸದ್ಯ ಅಲ್ಲಿನ ಪರಿಸ್ಥಿತಿ ಈ ಕುರಿತ ಮತ್ತಷ್ಟು ಡೀಟೇಲ್ಸ್ ಏನ್ ಕೊಡ್ತಾ ಹೋಗ್ತೀರಿ? ಶ್ರುತಿ, ಖಂಡಿತ. ಏನು ದೆಹಲಿಯ ಮಟ್ಟದಲ್ಲಿ ಏನು ಬಾಂಬ್ ಬೆದರಿಕೆ ಪತ್ರ ಇರಬಹುದು ಅಥವಾ ಬಾಂಬ್ ಬೆದರಿಕೆ ಕರೆ ಇರಬಹುದು, ಇದೇನು ಹೊಸತೇನಲ್ಲ. ಕಳೆದ ವಾರದ ಹಿಂದೆಯಷ್ಟೇ ಏನು ದೆಹಲಿಯ 4 ಶಾಲೆಗಳು ಹಾಗೂ 2 ಆಸ್ಪತ್ರೆಗಳಿಗೆ ಬಾಂಬ್ ಬೆದರಿಕೆ ಬಂದಿತ್ತು. ಅದರ ಪರಿಶೀಲನೆ ಮಾಡದಾಗಿ ಅದು ಒಂದು ಹುಸಿ ಬಾಂಬ್ ಎನ್ನುವಂತಹ ವಿಚಾರ ಬೆಳಕಿಗೆ ಬಂತು. ತದನಂತರದಲ್ಲಿ ಇಡೀ ದೆಹಲಿ ಹೈ ಅಲರ್ಟ್ ಆಗಿತ್ತು. ಇದೀಗ ಮತ್ತೆ ಏನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೆ ದೆಹಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಬೆದರಿಕೆಯ ಏನು ಸಂದೇಶ ಏನು ಬಂದಿದೆ, ಇದು ತೀವ್ರ ಆತಂಕವನ್ನ ಸೃಷ್ಟಿ ಮಾಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಹಳ ಮುಖ್ಯವಾಗಿ ದೆಹಲಿಯಿಂದ ವಾರಣಾಸಿಗೆ ತೆರಳಬೇಕಿದ್ದಂತಹ ಏನು ಬೆಳಗ್ಗೆ 5:35ಕ್ಕೆ ಟೇಕ್ ಆಫ್ ಆಗಬೇಕಿದ್ದಂತಹ ವಿಮಾನದಲ್ಲಿ ಬಾಂಬ್ ಇದೆ ಎನ್ನುವಂತಹ ಏನು ಪತ್ರ ಬಂದಿತ್ತು. ಇದರ ಬೆನ್ನಲ್ಲೇ ಸಂಪೂರ್ಣವಾಗಿ ಏನು ಟೇಕ್ ಆಫ್ ಮುನ್ನ ಅಲ್ಲಿನ ಸಿಬ್ಬಂದಿ ಏನು ಮುನ್ನೆಚ್ಚರಿಕಾ ಕ್ರಮವಾಗಿ ಸಂಪೂರ್ಣವಾಗಿ ತಪಾಸಣೆಯನ್ನ ಮಾಡಲಾಗುತ್ತೆ. ಟೇಕ್ ಆಫ್ ಆಗುವ ಮುನ್ನವೇ ವಿಮಾನವನ್ನ ತಡೆದು ಆ ವಿಮಾನವನ್ನ ಐಸೋಲೇಷನ್ ಪಾರ್ಟ್ಗೆ ರವಾನೆಯನ್ನ ಮಾಡಿರುವಂತದ್ದು. ಯಾಕಂದ್ರೆ ಐಸೋಲೇಷನ್ ಪಾರ್ಟ್ ಏನು ವಿಮಾನ ನಿಲ್ದಾಣದಿಂದ ಸ್ವಲ್ಪ ದೂರದಲ್ಲೇ ಇರುತ್ತೆ. ಹಾಗಾಗಿ ಇಮಿಡಿಯೇಟ್ ಆಗಿ ಅಲ್ಲಿಗೆ ರವಾನೆ ಮಾಡಿ ಸಂಪೂರ್ಣವಾಗಿ ಅಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಇರ್ಬೋದು, ಹಾಗೇನೆ ಅಲ್ಲಿನ ಭದ್ರತಾ ಸಿಬ್ಬಂದಿಗಳು ಸಂಪೂರ್ಣವಾಗಿ ಎಲ್ಲವನ್ನು ತಪಾಸಣೆಯನ್ನ ಮಾಡಲಾಗಿ ಅಲ್ಲಿ ಯಾವುದೇ ರೀತಿಯಾದಂತಹ ವಸ್ತುಗಳು ಕೂಡ ಕಂಡು ಬಂದಿಲ್ಲ. ಅದಕ್ಕೂ ಮುನ್ನ ಹೇಳೋದಾದ್ರೆ ಏನು ವಿಮಾನ ಟೇಕ್ ಆಫ್ ಆಗುವ ಮುನ್ನದಲ್ಲಿ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಅಂತ ಇರುತ್ತೆ ವಿಮಾನದಲ್ಲಿ. ಅದರ ಮೂಲಕ ಇನ್ನೇನು ಟೇಕ್ ಆಫ್ ಆಗುವ ಮುನ್ನ ಪರಿಶೀಲನೆ ನಡೆಸಲಾಗಿ ಅಲ್ಲಿನ ಏನು ಪ್ರಯಾಣಿಕರನ್ನ ಹೊರಗಡೆ ತರ್ತಾರೆ. ರನ್ವೇ ಮೂಲಕ ಪ್ರಯಾಣಿಕರನ್ನು ಕೂಡ ಒಂದು ಐಸೋಲೇಷನ್ ಪಾರ್ಟ್ಗೆ ಕರೆದುಕೊಂಡು ಹೋಗುವಂತಹ ಕೆಲಸವನ್ನ ಕೂಡ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಟೇಕ್ ಆಫ್ ಆಗುವ ಮೊದಲೇ ಈ ಒಂದು ಹಾರಾಟವನ್ನ ತಡೆದಿರೋದು ಸದ್ಯಕ್ಕೆ ಒಂದಷ್ಟು ವಿಚಾರಗಳು ಕೂಡ ಗೊತ್ತಾಗಬೇಕಾಗಿದೆ. ಎಸ್ ನಟೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.